ಹರಾಜಿನಲ್ಲಿ ಆರ್ಸಿಬಿ ಈ ಬಾರಿ ಕೆಲವು ಸ್ಟಾರ್ ಆಟಗಾರರನ್ನು ಕೈ ಬಿಡುವ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿತು. ಇನ್ನು ಹರಾಜಿನಲ್ಲಿ ಕೆಲ ಆಟಗಾರರನ್ನು ಖರೀದಿ ಮಾಡುವ ವಿಚಾರದಲ್ಲೂ ಸಹ ಕ್ರಿಕೆಟ್ ಪ್ಲೇಯರ್ಗೆ ಬಿಗ್ ಶಾಕ್ ಉಂಟು ಮಾಡಿತ್ತು. ಅದರಲ್ಲೂ ಆರ್ಸಿಬಿ ತಂಡದಲ್ಲಿ ಇದ್ದ ಸ್ಟಾರ್ ಆಟಗಾರರಿಗೆ ಹರಾಜಿನಲ್ಲಿ ಆರ್ಟಿಎಂ ಕಾರ್ಡ್ ಬಳಸದೇ ಇರೋದು ಕೂಡ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು. ಅದರಲ್ಲೂ ಆರ್ಸಿಬಿ ತಂಡದಲ್ಲಿ ಕೆಲವು ವರ್ಷಗಳಿಂದ ಬೌಲಿಂಗ್ ವಿಭಾಗದಲ್ಲಿ ಮುನ್ನಡೆಸಿಕೊಂಡು ಬರುತ್ತಿದ್ದ ಮೊಹಮ್ಮದ್ ಸಿರಾಜ್ ಅವರನ್ನು ಆರ್ಸಿಬಿಗೆ ಕರೆತರುವ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಸಹ ಹುಟ್ಟುಕೊಂಡಿತ್ತು. ಇನ್ನು ಹರಾಜಿನಲ್ಲಿ ಸಿರಾಜ್ ಅವರಿಗೆ ಆರ್ಟಿಎಂ ಕಾರ್ಡ್ ಬಳಸದೇ ಇರೋ ವಿಚಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಸಹ ಕೇಳೋದಕ್ಕೆ ಶುರು ಮಾಡಿದ್ರು. ಸಿರಾಜ್ ಆರ್ಸಿಬಿಗೆ ಬೇಕಾಗಿತ್ತು. ಆದರೆ ಆರ್ಸಿಬಿ ಹರಾಜಿನಲ್ಲಿ ಸಿರಾಜ್ಗೆ ಆರ್ಟಿಎಂ ಕಾರ್ಡ್ ಬಳಸದೇ ಇರೋ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಿರುವಾಗ ಇದೀಗ ಆರ್ಸಿಬಿಯ ಡೈರೆಕ್ಟರ್ ಮೋ ಬೊಬಾಟ್ ಮಾತನಾಡಿದ್ದು, ಆರ್ಸಿಬಿ ಮೊಹಮ್ಮದ್ ಸಿರಾಜ್ಗೆ ಯಾಕೆ ಆರ್ಟಿಎಂ ಕಾರ್ಡ್ ಬಳಸಲಿಲ್ಲ ಅನ್ನೋ ವಿಚಾರವಾಗಿ ಮಾತನಾಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಕೆಲವು ವರ್ಷಗಳಿಂದ ಆರ್ಸಿಬಿ ತಂಡದ ಪರ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಅವರು ಆರ್ಸಿಬಿ ತಂಡದ ಚಾಂಪಿಯನ್ ಆಟಗಾರ. ಅವರನ್ನು ರಿಟೈನ್ ಮಾಡದೇ ಇರುವುದು ನಮ್ಮ ತಂಡದ ಕೆಲವು ಕಠಿಣ ನಿರ್ಧಾರಗಳಲ್ಲಿ ಒಂದಾಗಿತ್ತು. ಇನ್ನು ನಾವು ಹರಾಜಿನಲ್ಲಿ ಸಿರಾಜ್ಗೆ ಆರ್ಟಿಎಂ ಕಾರ್ಡ್ ಬಳಸದೇ ಇರುವುದಕ್ಕೂ ಕಾರಣವಿತ್ತು. ನಮಗೆ ಭುವನೇಶ್ವರ್ ಕುಮಾರ್ ಲಿಸ್ಟ್ನಲ್ಲಿ ಮೊದಲ ಆಯ್ಕೆಯಾಗಿತ್ತು. ಅವರನ್ನು ನಾವು ಖರೀದಿ ಮಾಡೋದಕ್ಕೆ ಪ್ರಯತ್ನಿಸಬೇಕಿತ್ತು. ಇನ್ನು ಹರಾಜಿನಲ್ಲಿ ಭುವನೇಶ್ವರ್ ಕುಮಾರ್ ಹೆಸರು ಲೇಟ್ ಆಗಿ ಬಂದಿತ್ತು. ನಾವು ನಮಗೆ ಬೇಕಿದ್ದ ಆಟಗಾರನಿಗೆ ಕಾಯಲೇಬೇಕಿತ್ತು. ಅದು ಅನಿವಾರ್ಯವಾಗಿತ್ತು. ನಮ್ಮ ದುರಾದೃಷ್ಟಕ್ಕೆ ಭುವಿ ಹೆಸರು ತಡವಾಗಿ ಬಂದಿತ್ತು. ಹೀಗಾಗಿ ನಾವು ಸಿರಾಜ್ ಅವರನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಈ ರೀತಿ ಹಲವು ಸ್ಟಾರ್ ಆಟಗಾರರನ್ನು ನಾವು ಖರೀದಿ ಮಾಡೋದಕ್ಕೆ ಈ ಕಾರಣಗಳಿಂದಲೇ ಸಾಧ್ಯವಾಗಲಿಲ್ಲ ಅನ್ನೋ ಮಾತನ್ನ ಮೋ ಬೊಬಾಟ್ ಹೇಳಿಕೊಂಡಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಮೆಗಾ ಹರಾಜಿನಲ್ಲಿ 2 ಕೋಟಿ ಮೂಲ ಬೆಲೆಯಿಂದ 12.25 ಕೋಟಿ ಮೊತ್ತಕ್ಕೆ ಗುಜರಾತ್ ತಂಡದ ಪಾಲಾಗಿದ್ದು, ಸಿರಾಜ್ ಇದುವರೆಗೂ ಐಪಿಎಲ್ನಲ್ಲಿ 93 ಪಂದ್ಯಗಳನ್ನು ಆಡಿದ್ದು 109 ವಿಕೆಟ್ ಪಡೆಯುವ ಮೂಲಕ ಅಬ್ಬರಿಸಿದ್ದಾರೆ.